ಹಾಯ್ ಗೈಸ್, ಎಲ್ರಿಗೂ ನಮಸ್ತೆ. ನಾನು ವಿಕಾಸ್, ಮೆಡಿಕಲ್ ಸ್ಟೂಡೆಂಟ್, ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಮೆಡಿಕಲ್ ಕಾಲೇಜ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಬ್ಯಾಂಗ್ಳೂರ್. ಗೈಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ ಆಸ್ ಎ ಸೀನಿಯರ್ ಒಂದಷ್ಟು ಕೌನ್ಸಿಲಿಂಗ್ ಟಿಪ್ಸ್ನ ಕೊಡೋಣ ಅಂತ ಬಂದಿದ್ದೀನಿ. ಓಕೆ, ಈಗ ನೀವು ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಕೇಳೋದಾದ್ರೆ, ಈಗ ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ, ನಿಮ್ಮದು ನೀಟ್ ರಿಸಲ್ಟ್ ಬರಬೇಕು. ಆ ನೀಟ್ ರಿಸಲ್ಟ್ನ KA ಅವರು ಸೆಂಡ್ ಮಾಡ್ತಾರೆ, NTA ಇಂದ KA ಸೆಂಡ್ ಮಾಡ್ತಾರೆ. ಓಕೆ, ಅದು ಸೆಂಡ್ ಮಾಡಿದ್ಮೇಲೆ ಅವರು ಸ್ಟೂಡೆಂಟ್ ಲಿಸ್ಟ್ ಬಿಡ್ತಾರೆ, ಕರ್ನಾಟಕದಲ್ಲಿ ಯಾರ್ಯಾರು ಎಲಿಜಿಬಿಲಿಟಿ ಇದ್ದಾರೆ ಅಂತ. ಓಕೆ, ಅದನ್ನ ಸ್ಟೇಟ್ ರ್ಯಾಂಕ್ ಆಗಿನೂ ಸಹ ಯೂಸ್ ಮಾಡ್ಕೋಬಹುದು. ಓಕೆ, ಅದು ರಿಲೀಸ್ ಆದ್ಮೇಲೆ ನಿಮಗೆ ಕೌನ್ಸಿಲಿಂಗ್ದು ಪ್ರೊಸೀಜರ್ಸ್ ಎಲ್ಲ ಬಿಡೋಕೆ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಕೌನ್ಸಿಲಿಂಗ್ದು ಯಾವ ಡೇಟಲ್ಲಿ ಏನೇನು ನಡೆಯುತ್ತೆ ಅಂತ. ಈಗ ಫಾರ್ ಎಕ್ಸಾಂಪಲ್ ಆಪ್ಷನ್ ಎಂಟ್ರಿ ಅಂತ ಇರುತ್ತೆ, ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳೋ ಡೇಟ್ ಅಂತ ಇರುತ್ತೆ. ಆಪ್ಷನ್ ಎಂಟ್ರಿ ಆದ್ಮೇಲೆ ರಿಸಲ್ಟ್ ಡೇಟ್ ಇರುತ್ತೆ, ಮಾಕ್ ಅಲಾಟ್ಮೆಂಟ್ ಇರುತ್ತೆ, ರಿಸಲ್ಟ್ ಮೇನ್ ರಿಸಲ್ಟ್ಗೆ ಅಂತ ಮಾಕ್ ಅಲಾಟ್ಮೆಂಟ್ ಅಂತ ಇರುತ್ತೆ. ಓಕೆ, ಆ ಮಾಕ್ ಅಲಾಟ್ಮೆಂಟ್ ಕಟ್ ಆಫ್ ಎಷ್ಟೋಗಿದೆ ಅಂತ ಬಿಡ್ತಾರೆ. ಅದಾದ್ಮೇಲೆ ಫಸ್ಟ್ ರೌಂಡು, ಸೆಕೆಂಡ್ ರೌಂಡು, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡು, ಆಮೇಲೆ ಸ್ಟ್ರೇ ವ್ಯಾಕೆನ್ಸಿ ರೌಂಡು, ಈ ರೀತಿ 4 ರೌಂಡ್ ಇರುತ್ತೆ. ಆ ರೀತಿ ಯಾವ್ಯಾವ ಡೇಟಲ್ಲಿ ಇದೆಲ್ಲ ನಡೆಯುತ್ತೆ ಅಂತ NTA ಅಂದ್ರೆ MCC ಕೌನ್ಸಿಲಿಂಗ್ದು ಡೇಟ್ಸ್ಗೆ ಹೊಂದ್ಕೊಳ್ಳೋ ರೀತಿ ಇವರು ಡೇಟ್ನ ಬಿಡೋಂಥದ್ದು. ಓಕೆ, ಅಂದ್ರೆ MCC ಅವ್ರು ಫಸ್ಟ್ ಬಿಡಬೇಕು. MCC ಅವರೇನೆ ಈ ಟೈಮ್ ಒಂದಷ್ಟು ಟೈಮ್ ಅಂತ ಕೊಡ್ತಾರೆ KAದವ್ರಿಗೆ. ಓಕೆ, ಸ್ಟೇಟ್ ಕೌನ್ಸಿಲಿಂಗ್ ಈ ಟೈಮಲ್ಲಿ ಮಾಡಿ ಅಂತ. ಅಂದ್ರೆ ಅವ್ರದ್ದು ಫಸ್ಟ್ ರಿಸಲ್ಟ್ ಬಿಟ್ರೆ, ಲೈಕ್ ಈಗ ಫಸ್ಟ್ ರೌಂಡ್ MCC ರಿಸಲ್ಟ್ ಬಿಟ್ರು ಅಂದ್ರೆ ಅದ್ರ 1 to 2 days ಅಲ್ಲಿ KAದ ರಿಸಲ್ಟ್ ಬರುತ್ತೆ. ಓಕೆ, ಅವಾಗ ಸ್ಟೂಡೆಂಟ್ಸು NTA ಥ್ರೂ ಕಾಲೇಜ್ ತಗೋಬೇಕಾ, ಅಂದ್ರೆ MCC ಥ್ರೂ ಆಲ್ ಇಂಡಿಯಾ ಕೋಟಾ ಕಾಲೇಜ್ ತಗೋಬೇಕಾ, ಇಲ್ಲ KA ಥ್ರೂ ತಗೋಬೇಕಾ ಅಂತ ಡಿಸಿಷನ್ ಮಾಡ್ಕೊಳ್ಳೋಕೆ ಟೈಮ್ ಸಿಗೋ ಹಾಗೆ ಮ್ಯಾನೇಜ್ ಮಾಡ್ತಾರೆ. ಓಕೆ, ಇಲ್ಲಿ ಫಸ್ಟ್ ರೌಂಡ್ ಆದ್ಮೇಲೆ KA ಫಸ್ಟ್ ರೌಂಡ್ ಆಗುತ್ತೆ, ನೆಕ್ಸ್ಟ್ MCC ಸೆಕೆಂಡ್ ರೌಂಡ್ ಆದ್ಮೇಲೆ ಇಲ್ಲಿ KA ಸೆಕೆಂಡ್ ರೌಂಡ್ ಆಗುತ್ತೆ. ಅದೇ ರೀತಿ ಕೌನ್ಸಿಲಿಂಗ್ ನಡೆಯುವಂಥದ್ದು. ಈಗ ಕ್ಲೀನ್ ಆಗಿ ಒಂದಷ್ಟು ಪ್ರೊಸೀಜರ್ ಹೇಳೋದಾದ್ರೆ ಹೇಗೆ ಸ್ಟಾರ್ಟ್ ಆಗುತ್ತೆ ಅಂತ. ಈಗ ಸ್ಟೇಟ್ ರ್ಯಾಂಕ್ ಬಿಟ್ರು, ಸ್ಟೇಟ್ ರ್ಯಾಂಕ್ ಆದ್ಮೇಲೆ ನಿಮ್ಗೆ ಪ್ರೊಸೀಜರ್ಸ್ ಎಲ್ಲ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ವೆರಿಫಿಕೇಶನ್ ಸ್ಲಿಪ್ ನ ಡೌನ್ಲೋಡ್ ಮಾಡ್ಕೊಳಕ್ ಹೇಳ್ತಾರೆ. ಓಕೆ, ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ನಿಮ್ಗೆ ಸೀಕ್ರೆಟ್ ಕೀ ಅಂತ ಬರುತ್ತೆ. ಓಕೆ, ಸೀಕ್ರೆಟ್ ಕೀ, ಆ ಸೀಕ್ರೆಟ್ ಕೀನ ಯೂಸ್ ಮಾಡ್ಕೊಂಡು ನೀವು ಲಾಗಿನ್ ಮಾಡ್ಬೇಕಾಗುತ್ತೆ. KAದಲ್ಲಿ ನಿಮ್ದು ಮತ್ತೆ ಒಂದು ಅಕೌಂಟ್ ಇರುತ್ತೆ, ಒಂದು ಲಿಂಕ್ ಇರುತ್ತೆ, ಆ ಲಿಂಕ್ ಥ್ರೂ ನೀವು ಲಾಗಿನ್ ಆಗ್ಬೇಕು. ಓಕೆ, ನಿಮ್ದು ಫೇಸ್ ರೆಕಾಗ್ನಿಷನ್ ಆದ್ರೂ ಇರ್ಬೋದು, ತಮ್ಮ ರೆಕಾಗ್ನಿಷನ್ ಇರ್ಬೋದು, ಇಲ್ಲ ಪಾಸ್ವರ್ಡ್ ಇರ್ಬೋದು, ಆ ರೀತಿ ತುಂಬಾ ಇರುತ್ತೆ. ಈ ಕೀ ಒಟ್ನಲ್ಲಿ ತುಂಬಾ ಇಂಪಾರ್ಟೆಂಟ್. ಓಕೆ, ಆ ಕೀ ಹಾಕೊಂಡು ನೀವು ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಆಪ್ಷನ್ ಎಂಟ್ರಿ ಮಾಡ್ಬೇಕಾಗುತ್ತೆ. ಓಕೆ, ಆಪ್ಷನ್ ಎಂಟ್ರಿ ಹೇಗೆ ಮಾಡ್ಬೇಕು, ಆಪ್ಷನ್ ಎಂಟ್ರಿ ಆದ್ಮೇಲೆ ರಿಸಲ್ಟ್ ಬಂದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು, ಅದೆಲ್ಲ ಥಿಂಗ್ಸ್ಗಳು ಹೋಗ್ತಾ ಹೇಳ್ತೀನಿ. ನೆಕ್ಸ್ಟ್ ಆಪ್ಷನ್ ಎಂಟ್ರಿ ಅಂತ ಮಾಡ್ಬೇಕು. ಆಪ್ಷನ್ ಎಂಟ್ರಿ ಅಂದ್ರೆ ಏನು, ಈಗ 50 ಕಾಲೇಜ್ ಇದೆ ಅನ್ಕೊನಿ ಕರ್ನಾಟಕದಲ್ಲಿ ಮೆಡಿಕಲ್ ಕಾಲೇಜ್, ಅದರಲ್ಲಿ ನೀವು ನನಗೆ BMC ಫಸ್ಟ್ ಬೇಕು, ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಸೆಕೆಂಡ್ ಬೇಕು, ಆ ರೀತಿ ಆರ್ಡರ್ ವೈಸ್ ಹಾಕೋದು. ಈ ಆರ್ಡರ್ ವೈಸ್ ಹಾಕಿದ್ಮೇಲೆ ಫಸ್ಟು, ಈಗ ಫಾರ್ ಎಕ್ಸಾಂಪಲ್ ನಿಮ್ದು 500 ಸ್ಕೋರ್ ಇರುತ್ತೆ ಅನ್ಕೊಳ್ಳಿ. ಓಕೆ, ಆಗ ರಿಸಲ್ಟ್ ಬರೋ ಟೈಮಲ್ಲಿ ಈ 500 ಸ್ಕೋರ್ಗೆ ಈ ಕಾಲೇಜ್ ಸಿಗುತ್ತಾ ಇಲ್ವಾ ಅಂತ ಆರ್ಡರ್ ಇಂದ ತಗೋಬರ್ತಾರೆ. ಓಕೆ, ಫಸ್ಟು 500 ಮಾರ್ಕ್ಸ್ಗೆ BMC ಸಿಗುತ್ತಾ, ಇಲ್ಲ. ನೆಕ್ಸ್ಟ್ ಶ್ರೀ ಅಟಲ್ ಬಿಹಾರಿ ಸಿಗುತ್ತಾ, ಇಲ್ಲ. ಹಂಗೆ ಮೇಲಿಂದ ಅದು ಚೆಕ್ ಮಾಡ್ಕೊಬಂದು ನಿಮ್ಗೆ ಯಾವ ಕಾಲೇಜ್ ಸಿಗ್ಬೇಕು ಅಂತ ಲಾಸ್ಟ್ ಅಲ್ಲಿ ಒಂದು ಕಾಲೇಜ್ಗೆ ಲಾಕ್ ಆಗಿ ನಿಮ್ಗೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅಂತ ಬಿಡ್ತಾರೆ. ಓಕೆ, ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅಂದ್ರೆ ಏನು ಅಂದ್ರೆ ಜಸ್ಟ್ ಲೈಕ್ ಹೇಗೆ ಅಂದ್ರೆ ಗ್ರೇಸ್ ಬಾಲ್ ಅಂತ ಹೇಳ್ಕೊಡಿ. ಓಕೆ, ಬಾಲ್ ಸುಮ್ಮನೆ ಹಾಕೋದು ಪ್ರಾಕ್ಟೀಸ್ ಆಗಲಿ ಅಂತ. ಅದರಿಂದ ನೀವು ಏನಾದರೂ ಮಾಡಿರೋ ತಪ್ಪೇನಾದರೂ ಇತ್ತು ಅಂದ್ರೆ, ಫಾರ್ ಎಕ್ಸಾಂಪಲ್ ನೀವು BMCನ ಕೆಳಗಡೆ ಇಟ್ಕೊಬಿಟ್ಟಿದ್ದೀರಾ, ಯಾವುದೋ ಒಂದು ಕಾಲೇಜು, ಲೈಕ್ ಈಗ ರಾಯಚೂರು ಇಟ್ಕೊಂಡಿರ್ತೀರಾ, ರಾಯಚೂರ್ಗೆ ನೀವು ಟಾಪ್ 1 ಇಟ್ಕೊಬಿಟ್ಟಿರ್ತೀರಾ, ನೀವು ರಾಯಚೂರಲ್ಲೇ ಕಾಲೇಜ್ ತಗೋಬೇಕಂತ ಇರುತ್ತೆ, ರಾಯಚೂರ್ನ ಮೇಲ್ಗಡೆ ಇಟ್ಕೊಂಡು BMCನ ಕೆಳಗಡೆ ಇಟ್ಕೊಬಿಟ್ಟಿರ್ತೀರಾ. ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದ್ಮೇಲೆ ನಿಮಗೆ ಮನ್ಸ್ ಚೇಂಜ್ ಆಗ್ಬಿಡುತ್ತೆ, ಏನ್ ಮಾಡೋದು, ನಾನು BMCಗೆ ಹೋಗ್ಬೇಕು, ಬೆಂಗಳೂರಿಗೆ ಬರಬೇಕು ಅಂತ ಅನ್ಸಕ್ ಸ್ಟಾರ್ಟ್ ಆಗುತ್ತೆ. ಅವಾಗ ಏನ್ ಮಾಡ್ತೀರಾ, ಮಾಕ್ ಅಲಾಟ್ಮೆಂಟ್ ಆದ ತಕ್ಷಣ ಎಡಿಟ್ ಮಾಡೋಕೆ ಟೈಮ್ ಕೊಡ್ತಾರೆ. ಎಡಿಟಿಂಗು ಒಂದು ಟೈಮ್ ಇರುತ್ತೆ, ಆ ಟೈಮಲ್ಲೇ ಮಾಡಬೇಕು. ಸೊ ಅದಕ್ಕೋಸ್ಕರನೇ ನೀವು ಏನ್ ಮಾಡಿ ಅಂದ್ರೆ ಫಸ್ಟ್ ಒಂದು 4-5 ಜನ ಯೂಟ್ಯೂಬರ್ಸು, 4-5 ಜನ, ಒಬ್ಬರು ಇಬ್ಬರಲ್ಲ, 4-5 ಜನ ಯೂಟ್ಯೂಬರ್ಸ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಓಕೆ, ನನ್ನ ಅಂತ ಅಲ್ಲ, ಯಾರಾದ್ರೂ ಸರಿ, ರ್ಯಾಂಡಮ್ ಅಂತ ಹೇಳಲ್ಲ, ಒಂದಷ್ಟು ಜನ ನೇಮು ಹೇಳ್ತೀನಿ. RH ಕೆಮಿಸ್ಟ್ರಿ ಸರ್ ಅಂತ ಇರ್ತಾರೆ, ಮ್ಯಾಥ್ಸ್ ಟೆಕ್ಕಿ ಸರ್ ಅಂತ ಒಬ್ರು ಇರ್ತಾರೆ, ಇವರಿಬ್ರದ್ದು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೇಬೇಕು. ಮತ್ತೆ ಇನ್ನೊಬ್ರು ಫಿಸಿಕ್ಸ್ ಸಮಥಿಂಗ್ ಏನೋ ಬರುತ್ತೆ, ಅವ್ರದ್ದು ಒಂದು 4-5 ಜನದ್ದು
ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ದು ಚಾನಲ್ ಸಬ್ಸ್ಕ್ರೈಬ್ ಮಾಡೋದಾದ್ರೆ ಮಾಡ್ಕೊಳ್ಳಿ. ಇಂಟ್ರೆಸ್ಟ್ ಇತ್ತು ಅಂದ್ರೆ ಕಂಟೆಂಟ್ ಚೆನ್ನಾಗಿತ್ತು ಅಂದ್ರೆ ಓಕೆ ಮಾಡ್ಕೊಂಡು ನೀವು ಆಗಾಗ ರೆಗ್ಯುಲರ್ ಆಗಿ ಕಂಟೆಂಟ್ ನ ನೋಡ್ತಾ ಇರಿ. ಏನೇನ್ ಯಾವತ್ತು ಏನೇನ್ ನಡೀತಿದೆ ಆ ಟೈಮಲ್ಲಿ ಅವರು ಇನ್ಫಾರ್ಮೇಶನ್ ಕೊಟ್ಟ ತಕ್ಷಣ ನೀವು ಅಲ್ಲೋಗಿ ಚೇಂಜ್ ಮಾಡ್ಕೋಬೇಕು. ಮತ್ತೆ ಇಲ್ಲಿ ವಿಡಿಯೋಸ್ ನೋಡೋದಕ್ಕಿಂತನೂ ನೀವು ಆಗಾಗ ರೆಗ್ಯುಲರ್ ಕೆ ವಿಸಿಟ್ ಮಾಡ್ತಾ ಇರ್ಬೇಕು. ಕೆ ವೆಬ್ಸೈಟ್ ಅಲ್ಲಿ ಆ ಲಿಂಕ್ಗೆ ಸುಮ್ನೆ ಹೋಗಿ ನೋಡ್ತಾ ಇರ್ಬೇಕು. ಏನಾರು ಅಪ್ಡೇಟ್ ಬಿಟ್ಟಿದಾರ, ಏನಾರು ಬಿಟ್ಟಿಲ್ವಾ ಎಲ್ಲಾನು ನೋಡ್ಕೋತಾ ಇರ್ಬೇಕು. ಓಕೆ ಇವಾಗ ಆಪ್ಷನ್ ಎಂಟ್ರಿ ಮಾಡಾಯ್ತು, ರಿಸಲ್ಟ್ ಬಿಟ್ರು, ಮಾಕ್ ಅಲಾಟ್ಮೆಂಟ್ ಅದನ್ನು ಚೇಂಜ್ ಮಾಡ್ಕೊಂಡ್ರಿ, ಫೈನಲ್ ರಿಸಲ್ಟ್ ಅಂತ ಬಿಡ್ತಾರೆ. ಓಕೆ ಫೈನಲ್ ರಿಸಲ್ಟ್ ಅಲ್ಲಿ ನಿಮ್ಗೆ ಒಂದು ಕಾಲೇಜ್ ಸಿಕ್ತು. ಫಾರ್ ಎಕ್ಸಾಂಪಲ್ ಹಾಸನ್ ಮೆಡಿಕಲ್ ಕಾಲೇಜ್ ಸಿಕ್ತು. ಓಕೆ ಹಾಸನ್ ಮೆಡಿಕಲ್ ಕಾಲೇಜ್ ಸಿಕ್ತು. ಈಗ ನಿಮ್ಗೆ ಹಾಸನ್ಗೆ ಹೋಗಕ್ಕೆ ಇಂಟ್ರೆಸ್ಟ್ ಇಲ್ಲ. ನಿಮ್ಗೆ ಏನ್ ಅನ್ನಿಸ್ತೈತೆ ಅಂದ್ರೆ ಸೆಕೆಂಡ್ ರೌಂಡ್ಗೆ ಹೋದ್ರೆ ಇನ್ನೊಂದ್ ಸ್ವಲ್ಪ ಚೆನ್ನಾಗಿರೋ ಕಾಲೇಜ್ ಸಿಗುತ್ತೆ ಅಂತ, ಲೈಕ್ ಮಂಡ್ಯ ಸಿಗುತ್ತೆ ಅಂತ ಅನಿಸ್ತೈತೆ. ಏನ್ ಮಾಡೋದು, ಸೆಕೆಂಡ್ ರೌಂಡ್ಗೆ ಹೋಗೋದಾ ಇಲ್ಲ ಫಸ್ಟ್ ರೌಂಡ್ ಅಲ್ಲೇ ಜಾಯ್ನ್ ಆಗ್ಬಿಡೋದಾ ಅಂತ ನಿಮ್ ತಲೆಯಲ್ಲಿ ಕಾಡ್ತಿರುತ್ತೆ. ಮ್ಯಾಕ್ಸಿಮಮ್ ಜನ ಏನ್ ಮಾಡ್ತಾರೆ ಅಂದ್ರೆ ಸೆಕೆಂಡ್ ರೌಂಡ್ಗೆ ಹೋಗ್ತಾರೆ. ಸೆಕೆಂಡ್ ರೌಂಡ್ಗೆ ಹೋಗಕ್ಕೆ ಏನ್ ಮಾಡ್ಬೇಕು, ಕೆ ಎದವರು ಫಸ್ಟ್ ರೌಂಡ್ ಬಿಟ್ಮೇಲೆ ಆಪ್ಷನ್ಸ್ ಕೊಡ್ತಾರೆ, 4 ಆಪ್ಷನ್ಸ್. ಏನಂದ್ರೆ ಫಸ್ಟ್ ಆಪ್ಷನ್ ಬಂದು ನನಗೆ ಬಂದಿರೋ ಕಾಲೇಜ್ ಚೆನ್ನಾಗಿದೆ, ನಾನು ಓಕೆ, ನಾನು ಐ ಆಮ್ ಸ್ಯಾಟಿಸ್ಫೈಡ್ ಅಂತ ಹೇಳಿ ಹೋಗಿ ಜಾಯ್ನ್ ಆಗೋದು ಅದೇ ಕಾಲೇಜ್ಗೆ. ಸೆಕೆಂಡ್ ಆಪ್ಷನ್ ಅಂದ್ರೆ ನಾನು ಸ್ಯಾಟಿಸ್ಫೈಡು ಬಟ್ ನಾನು ಮುಂದೆ ಬರ್ತೀನಿ, ಮುಂದೆ ಸೆಕೆಂಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತೀನಿ. ಏನಾದರೂ ಸೆಕೆಂಡ್ ರೌಂಡಲ್ಲಿ ನನಗೆ ಈ ಕಾಲೇಜ್ಗಿಂತ ಚೆನ್ನಾಗಿರೋದು ಸಿಗ್ಲಿಲ್ಲ ಅಂದ್ರೆ ನನಗೆ ಏನ್ ಸಿಕ್ಕಿದೆ ಈಗ ಅದರಲ್ಲೇ ನಾನು ಖುಷಿಯಾಗಿರ್ತೀನಿ. ಓಕೆ ಅಂದ್ರೆ ಸೆಕೆಂಡ್ ಆಪ್ಷನ್ ಚೂಸ್ ಮಾಡಿದ್ರೆ ನಿಮ್ಗೆ ಹಾಸನ್ನು ಹೋಲ್ಡ್ ಅಲ್ಲಿ ಇರುತ್ತೆ, ನೀವು ಕಾಲೇಜ್ಗೆ ಹೋಗಂಗಿಲ್ಲ, ಹೋಲ್ಡ್ ಅಲ್ಲಿ ಇರುತ್ತೆ. ನೆಕ್ಸ್ಟ್ ನೀವು ಸೆಕೆಂಡ್ ರೌಂಡ್ ಪಾರ್ಟಿಸಿಪೇಟ್ ಮಾಡ್ತೀರಾ, ಸೆಕೆಂಡ್ ರೌಂಡ್ ಅಲ್ಲಿ ಏನಾದ್ರು ಚೆನ್ನಾಗಿರೋದು ಸಿಕ್ತು ಅಂದ್ರೆ ನೆಕ್ಸ್ಟ್ ಕಾಲೇಜ್ ಹೋಗ್ತೀರಾ, ಇಲ್ಲ ಅಂದ್ರೆ ಅದೇ ಕಾಲೇಜ್ ಉಳ್ಕೊಳ್ಳುತ್ತೆ. ಕಾಲೇಜ್ ಯಾವಾಗ ಸ್ಟಾರ್ಟ್ ಆಗುತ್ತೆ, 2 ರೌಂಡ್ ಆದ್ಮೇಲೆನೆ ಸ್ಟಾರ್ಟ್ ಆಗೋದು. ಫಸ್ಟ್ ರೌಂಡ್ ಆದ ತಕ್ಷಣ ಹೋಗಿ ಕಾಲೇಜ್ ಸ್ಟಾರ್ಟ್ ಆಗ್ಬಿಡಲ್ಲ. ಓಕೆ ಸೊ ಆಲ್ವೇಸ್ ಯಾವಾಗ್ಲೂ ಸೆಕೆಂಡ್ ರೌಂಡ್ ವರೆಗೆ ಪಾರ್ಟಿಸಿಪೇಟ್ ಮಾಡ್ತಾರೆ. ಸೆಕೆಂಡ್ ರೌಂಡ್ ಅಲ್ಲಿ ಎಲ್ಲಾ ಸೀಟ್ಸ್ ಕ್ಲಿಯರ್ ಆಗಿ ಹೋಗುತ್ತೆ. ಓಕೆ ಈಗ 2 ಆಪ್ಷನ್ಸ್ ಆಯ್ತು. ಇವಾಗ ಮೂರನೇ ಆಪ್ಷನ್ ಏನು, ಮೂರನೇ ಆಪ್ಷನ್ ಏನಪ್ಪಾ ಅಂದ್ರೆ ಇವಾಗ ಸಿಕ್ಕಿರೋಂಥ ಕಾಲೇಜು ನನಗೆ ಬೇಡ. ಈಗ ಏನಕ್ಕೆ ಸ್ಟೂಡೆಂಟ್ಸ್ ಬೇಡ ಅಂತಾರೆ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾನು ಹಾಸನ್ದವನು ಅಂತ ಅನ್ಕೊಳ್ಳಿ. ಓಕೆ ಹಾಸನ್ ಸಿಕ್ಕೈತೆ ಅಲ್ವಾ, ಈಗ ನನಗೆ ಹಾಸನ್ಗೆ ಹೋಗಕ್ಕೆ ಇಂಟ್ರೆಸ್ಟೇ ಇಲ್ಲ. ಮನೇಲಿ ಆಗಾಗ ಬಾ ಅಂತಾರೆ, ನಂಗೆ ಇಷ್ಟ ಇಲ್ಲ ಮನೇಲಿ ಇರೋಕೆ, ನಾನು ದೂರ ಹೋಗ್ಬೇಕು ಅಂತ ಅನ್ಕೊಂಡಿರ್ತೀನಿ. ಸೊ ನಾನು ಹಾಸನ್ ಫಸ್ಟ್ ರೌಂಡ್ ಅಲ್ಲಿ ಸಿಕ್ಬಿಟ್ಟೈತಲ್ಲ, ನಾನೇನ್ ಮಾಡ್ಬೇಕು, ಹಾಸನ್ಗೆ ಅಟ್ ಎನಿ ಕಾಸ್ಟ್ ಹೋಗಲ್ಲ, ನನ್ಗೆ ಇಷ್ಟನೇ ಇಲ್ಲ ಹಾಸನ್ಗೆ ಹೋಗಕ್ಕೆ ಅಂದ್ರೆ ನಾನು ಆಪ್ಷನ್ 3 ಕೊಟ್ಬಿಟ್ಟು ಕೆಳಗಡೆ ಇರೋ ಕಾಲೇಜ್ನೂ ಬೇಕಾದ್ರೆ ಹೋಗ್ತೀನಿ, ಹಾಸನ್ಗೆ ಹೋಗಲ್ಲ ಅಂತ ಸಿಚುವೇಶನ್ ಅಲ್ಲಿ ಆಪ್ಷನ್ 3 ಕೊಡ್ತೀನಿ. ಓಕೆ ಇದು ಕ್ಲೀನ್ ಆಗಿ ಅರ್ಥ ಆಗಲ್ಲ. ಈಗ ಆಪ್ಷನ್ 2 ಮತ್ತೆ ಆಪ್ಷನ್ 3 ಅಲ್ಲಿ ಏನೇನು ಡಿಫ್ರೆನ್ಸ್ ಇದೆ ಅಂತ ಅಷ್ಟು ಕ್ಲಿಯರ್ ಆಗಿ ಅರ್ಥ ಆಗಲ್ಲ. ನಾನು ಅದ್ರ ಮೇಲೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ಏನಪ್ಪಾ ಸಿಂಪಲ್ ಆಗಿ ಹೇಳೋದಾದ್ರೆ ಆಪ್ಷನ್ 2 ಕೊಟ್ರೆ ನಾನು ಇರೋ ಕಾಲೇಜ್ನ ಹೋಲ್ಡ್ ಮಾಡಿ ಮೇಲಿರೋ ಕಾಲೇಜ್ಗಳನ್ನ ಟ್ರೈ ಮಾಡ್ತೀನಿ ಅಂತ. ಆಪ್ಷನ್ 3 ಅಲ್ಲಿ ಇರೋ ಕಾಲೇಜು ಬೇಡ, ನಂದು ಆಪ್ಷನ್ ಎಂಟ್ರಿ ಏನೇನ್ ಲಿಸ್ಟ್ ಇತ್ತು ಅದು ವಾಪಸ್ ಹಾಗೆ ಕೊಡಿ, ಅದ್ರಲ್ಲಿ ನನ್ಗೆ ಯಾವ್ದು ಮೇಲಿಂದ ಸಿಗುತ್ತೆ ಅದನ್ನೇ ವಾಪಸ್ ಕೊಡಿ ಅಂತ. ಅರ್ಥ ಆಗಿಲ್ಲ ಅಂದ್ರೆ ನೋ ಪ್ರಾಬ್ಲಮ್, ಏನ್ ಪ್ರಾಬ್ಲಮ್ ಇಲ್ಲ, ನಾನು ಇನ್ನೊಂದು ವಿಡಿಯೋ ಮಾಡಿ ಇನ್ನೂ ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡೋಕೆ ಟ್ರೈ ಮಾಡ್ತೀನಿ. ಓಕೆ ಇವಾಗ ಸೆಕೆಂಡ್ ರೌಂಡ್ ಅಲ್ಲೂ ಕಾಲೇಜ್ ಸಿಕ್ತು, ಮತ್ತೆ 4 ಆಪ್ಷನ್ಸ್ ಜಾಯ್ನ್ ಆಗ್ಬೇಕಾ ಇಲ್ಲ ಅಂತ ಸೆಕೆಂಡ್ ರೌಂಡ್ ಅಲ್ಲಿ ಎಲ್ಲರೂ ಕ್ಲಿಯರ್ ಆಗಿ ಹೋಗ್ತಾರೆ, ಎಲ್ಲ ಹೋಗಿ ಜಾಯ್ನ್ ಆಗ್ಬಿಡ್ತಾರೆ. ಮತ್ತೆ ಒಂದು ತಲೆಯಲ್ಲಿ ಇಟ್ಕೊಳ್ಳಿ, MCC ಕೌನ್ಸಿಲಿಂಗ್ ಅಲ್ಲಿ ಅಷ್ಟೇ ಫ್ರೆಶ್ ಆಪ್ಷನ್ ಎಂಟ್ರಿ ಪ್ರತಿ ರೌಂಡ್ ಅಲ್ಲಿ ಇರೋಂಥದ್ದು. KA ಕೌನ್ಸಿಲಿಂಗ್ ಅಲ್ಲಿ ಫ್ರೆಶ್ ಆಪ್ಷನ್ ಎಂಟ್ರಿ ಯಾವುದೇ ಕಾರಣಕ್ಕೂ ಇರಲ್ಲ. ಫಸ್ಟ್ ಟೈಮ್ ನೀವು ಕೌನ್ಸಿಲಿಂಗ್ ಮಾಡಿಸ್ಬೇಕಾದ್ರೆ ಏನೇನು ಆಪ್ಷನ್ ಎಂಟ್ರಿ ಹಾಕಿರ್ತೀರಾ ಅದೇ ಆಪ್ಷನ್ಸ್ ಲಾಸ್ಟ್ ವರೆಗೂ ಕ್ಯಾರಿ ಆಗುವಂಥದ್ದು. ಸೊ ಫ್ರೆಶ್ ಆಪ್ಷನ್ ಎಂಟ್ರಿ ಫೈನಲ್ ರೌಂಡ್ ಅಲ್ಲಿ ಕೊಡ್ಬೋದು, 4th ಇಲ್ಲ 3rd ರೌಂಡ್ ಅಲ್ಲಿ, ಐ ಡೋಂಟ್ ನೋ ಎಕ್ಸಾಕ್ಟ್ಲಿ, ಬಟ್ ನಾನು ಒಂದು ಸ್ವಲ್ಪ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತೀನಿ. ಕೊಟ್ಟಿದ್ರ ಲಾಸ್ಟ್ ಇಯರ್ ಇಲ್ಲ ಅಂತ ನನ್ ನೆನಪಿಲ್ಲ, ಕರೆಕ್ಟ್ ಎಕ್ಸಾಮ್ ಇತ್ತು ಲಾಸ್ಟ್ ಇಯರ್. ಬಟ್ ಆಪ್ಷನ್ ಎಂಟ್ರಿ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ಗೆ ಏನಿರುತ್ತೆ ಅದಕ್ಕೆ ಫ್ರೆಶ್ ಆಪ್ಷನ್ ಎಂಟ್ರಿ ಕೊಡಲ್ಲ. ಒಂದ್ಸರಿ ಏನ್ ಮಾಡಿರ್ತೀರಾ, ಯಾವ್ಯಾವ ಕಾಲೇಜ್ ಬೇಕು ಎಲ್ಲ ಹಾಕೊಡ್ಬೇಕು, ಆಮೇಲಿಂದ ನಾನು ಇದು ಹಾಕೇ ಇರ್ಲಿಲ್ಲ, ಇದು ಸಿಕ್ತಿತ್ತು ನನಗೆ, ಆ ರೀತಿ ಎಲ್ಲ ಮಾಡೋ ಹಾಗೆ ಇಲ್ಲ. ಮತ್ತೆ ವಿಡಿಯೋಸ್ ಮಾಡಿ ಹೇಳ್ತೀವಿ ನಿಮ್ಗೆ, ಸೊ ದಟ್ ನಿಮ್ಗೆ ತಲೆಯಲ್ಲಿ ಕೂರ್ಲಿ ಅಂತ. ಇವಾಗ ಸದ್ಯಕ್ಕೆ ಇಷ್ಟಿಷ್ಟು ನೆನ್ಪಿಟ್ಕೊಂಡಿರಿ. ಓಕೆ ಒಂದ್ ಸ್ವಲ್ಪ ಸೆಮಿ ಗೌರ್ಮೆಂಟ್ ಅಲ್ಲಿ ಒಂದ್ ಸ್ವಲ್ಪ, ಗೌರ್ಮೆಂಟ್ ಅಲ್ಲಿ ಒಂದ್ ಸ್ವಲ್ಪ, ಜನರಲ್ ಅಲ್ಲಿ ಅದೆಲ್ಲ ಉಳ್ಕೊಂಡು ಅದನ್ನ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂದ್ರೆ 3rd ರೌಂಡ್ ಅಂತ ಮಾಡ್ತಾರೆ. ಓಕೆ 3rd ರೌಂಡ್ ರಿಸಲ್ಟ್ ಬಂದ್ಮೇಲೆ ಇದೇ ರೀತಿ ಆಪ್ಷನ್ಸ್ ಇರುತ್ತೆ, ಸೇಮ್ 4 ಆಪ್ಷನ್ಸ್ ಏನ್ ಕೊಟ್ಟಿದ್ದೀನಿ ಅದೇ ರೀತಿ ಆಪ್ಷನ್ಸ್ ಇರುತ್ತೆ. 3rd ರೌಂಡ್ ಅಲ್ಲೂ ಸಿಗ್ಲಿಲ್ಲ ಅಂದ್ರೆ 4th ರೌಂಡ್ಗೂ ಸಹ ಪಾರ್ಟಿಸಿಪೇಟ್ ಮಾಡ್ಬೇಕು. ಒಂದ್ ಏನಪ್ಪ ಚೇಂಜಸ್ ಅಂದ್ರೆ ನೀವು ಸೆಕೆಂಡ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೂ ಅಮೌಂಟ್ ಕಟ್ಟಕ್ಕೆ ಹೇಳ್ತಾರೆ. ಓಕೆ ಒಂದು ಸ್ಪೆಸಿಫಿಕ್ ಅಮೌಂಟ್ ಅಂತ ಇರುತ್ತೆ, ಅದು ಮುಂದೆ ಹೇಳ್ತೀನಿ ಹೋಗ್ತಾ. ಇವಾಗ ಸದ್ಯಕ್ಕೆ ಅಮೌಂಟ್ ಒಂದು ಸ್ವಲ್ಪ ರೆಡಿ ಮಾಡಿ ಇಟ್ಕೊಂಡಿದ್ರೆ ಒಳ್ಳೇದು. ಓಕೆ ಎಷ್ಟು ಅಂತ ಕೇಳೋದಾದ್ರೆ ನನ್ನ ಲೆಕ್ಕ ಒಂದು 2 lakh ವರೆಗೆ ಇಟ್ಕೊಂಡಿರಿ. ಓಕೆ ಕಾಲೇಜ್ ಫೀಸ್ ಕಟ್ಟಕ್ಕೆ ಒಂದ್ ಸ್ವಲ್ಪ, ಜೊತೆಗೆ ಈ KAಗೆ ಏನಾದ್ರು ಬೇಕಂದ್ರೆ ಅದಕ್ಕೂ ಕಟ್ಟಕ್ಕೆ ಒಂದ್ ಸ್ವಲ್ಪ, ಏನಾದ್ರು ಸೆಮಿ ಗೌರ್ಮೆಂಟ್ ಹೋಗ್ತಿದ್ರ ಅಂದ್ರೆ ಒಂದು 5 lakh ವರೆಗೆ
ಇಟ್ಕೊಂಡಿದ್ರೆ ಒಳ್ಳೇದು. ಮತ್ತೆ ಫೀ ಸ್ಟ್ರಕ್ಚರ್ದು ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಮತ್ತೆ ಡಾಕ್ಯುಮೆಂಟ್ಸ್ ಏನೇನು ರೆಡಿ ಮಾಡಿ ಇಟ್ಕೋಬೇಕು ಅಂತಾನು ನೆಕ್ಸ್ಟ್ ವಿಡಿಯೋ, ಇನ್ನೊಂದು 2 days ಅಲ್ಲೇ ವಿಡಿಯೋ ಬರ್ತಾ ಇರುತ್ತೆ. ಓಕೆ, ಕಂಟಿನ್ಯೂಸ್ ನೋಡ್ತಾ ಇರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡಿರಿ. ಓಕೆ, ಆಮೇಲಿಂದ ನಿಮ್ದು ಸೆಕೆಂಡ್ ರೌಂಡ್ ಮ್ಯಾಕ್ಸಿಮಮ್ ಅಂತ ಇಟ್ಕೊಳ್ಳಿ. ಸೆಕೆಂಡ್ ರೌಂಡ್ ಮೇಲೆ ನಾನು ವಿಡಿಯೋ ಅಷ್ಟೆಲ್ಲ ಮಾಡಕ್ ಹೋಗಲ್ಲ, ಯಾಕಂದ್ರೆ ಸೀಟ್ಸ್ ಎಲ್ಲ ಖಾಲಿ ಆಗೋಗಿರುತ್ತೆ, ನನಗೂ ಎಕ್ಸಾಮ್ ಸ್ಟಾರ್ಟ್ ಆಗ್ಬಿಡುತ್ತೆ ಆ ಟೈಮಲ್ಲಿ. ಇವಾಗ ಸೀಟ್ ಸಿಕ್ತು, ಹೋಗಿ ಜಾಯ್ನ್ ಆದ್ರೆ ಆಪ್ಷನ್ 1 ಕೊಟ್ಟು ಹೋಗಿ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೋಬೇಕು. ಓಕೆ, 1 ಕೊಟ್ಬಿಟ್ಟು ಜಾಯ್ನ್ ಆಗೋ ಟೈಮಲ್ಲಿ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೊಂಡು ಕಾಲೇಜಿಗೆ ಬಂದು ಅಲ್ಲಿ ಫಿಸಿಕಲ್ ವೆರಿಫಿಕೇಶನ್ ಎಲ್ಲ ಮಾಡ್ತಾರೆ. ಓಕೆ, ಅದ್ ಮಾಡಿ ಅಲ್ಲಿ ಹೋಗಿ ಜಾಯ್ನ್ ಆಗಿ ದಿನ ಹೋಗಿ ಮತ್ತೆ ವೆಬ್ಸೈಟ್ ಅಲ್ಲಿ ಐ ಹ್ಯಾವ್ ಜಾಯ್ನ್ ಅಂತ ಕೊಡ್ಬೇಕು. ಐ ಥಿಂಕ್ ನಮ್ ಬ್ಯಾಚ್ ಅಲ್ಲಿ ಈ ರೀತಿ ಇತ್ತು. ಈ ವರ್ಷ ಏನೋ ಲಾಸ್ಟ್ ಇಯರ್ ಒಂದ್ ಸ್ವಲ್ಪ ಚೇಂಜ್ ಮಾಡಿದ್ರು, ಲೈಕ್ ಅಲ್ಲೇ ಕಾಲೇಜಲ್ಲೇನೆ ನಾನು ಜಾಯ್ನ್ ಆಗಿದ್ದೀನಿ ಅಂತ ಏನೋ ಮಾಡ್ಕೊಳ್ಳೋ ಹಾಗೆ ಏನೋ ಇತ್ತು ಪ್ರೊಸೀಜರು. ಓಕೆ, ಅದನ್ನ ಇನ್ನೊಂದ್ ಸ್ವಲ್ಪ ಕ್ಲಿಯರ್ ಆಗಿ ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಸದ್ಯಕ್ಕೆ ಜಾಯ್ನ್ ಆದೆ ಅಂತ ಹೇಳೋ ರೀತಿ ಒಂದು ಪ್ರೊಸೀಜರ್ ಇರುತ್ತೆ. ಓಕೆ, ಇದಿಷ್ಟಾಯ್ತು ಅಂದ್ರೆ ನೀವು ಕಾಲೇಜ್ಗೆ ಜಾಯ್ನ್ ಆದಂಗೆ ಕಂಪ್ಲೀಟ್ ಆಗುತ್ತೆ. ಓಕೆ, ಇವಾಗ ನಿಮ್ಗೆ ಏನ್ ಬೇಕು, ಡಾಕ್ಯುಮೆಂಟ್ಸ್ ಏನೇನ್ ಬೇಕು ಅಂತ ಒಂದು ವಿಡಿಯೋ ಬೇಕು, ಮತ್ತೆ ಫೀ ಸ್ಟ್ರಕ್ಚರ್ ಎಷ್ಟೆಷ್ಟಾಗುತ್ತೆ ಫಾರ್ ಡಿಫ್ರೆಂಟ್ ಕ್ಯಾಟಗರೀಸ್. ಓಕೆ, ತುಂಬಾ ಕ್ಯಾಟಗರೀಸ್ ತುಂಬಾ ಡಿಫ್ರೆಂಟ್ ಆಗುತ್ತೆ. ಸೊ ಅದೊಂದು ವಿಡಿಯೋ, ಅವೆರಡು ವಿಡಿಯೋ ನೆಕ್ಸ್ಟ್ ವಿಡಿಯೋ ಬರುತ್ತೆ. ಓಕೆ, ವಿಡಿಯೋ ಇಷ್ಟ ಆಗಿದೆ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಇನ್ಫಾರ್ಮೇಟಿವ್ ಆಗಿರೋಂಥ ಕಂಟೆಂಟ್ಸ್ಗಳನ್ನ ಆಸ್ ಎ ಸೀನಿಯರ್, ನಿಮಗೆ ಸೀನಿಯರ್ ಆಗಿದ್ಕೊಂಡು ಒಂದಷ್ಟು ಇನ್ಫಾರ್ಮೇಶನ್ಸ್ನ ಕೊಡ್ತಿರ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.